ಹಾಯ್ ಹಲೋ ನಮಸ್ಕಾರ. ಟೈಮ್ ಬಂದು 6:30 ಆಗಿದೆ. ನಮಗೆ ಸಿಕ್ಸ್ಗೆ ಒಂದು ಸಿಕ್ಸ್ಗಲ್ಲ 5:30ಗೆ ಒಂದು ಟ್ರೈನ್ ಇತ್ತು, ಬಟ್ ಅದು ಮಿಸ್ ಆಗಿದೆ ಗೈಸ್. ಸೊ ಟೈಮ್ 9:45 ಆಗಿದೆ. 8 ಗಂಟೆಗೆ ಬೇರೆ ಬಸ್ ಹಿಡ್ಕೊಂಡು ಹೋಗ್ತಿದ್ವಿ. ಒಳ್ಳೆ ನಿದ್ದೆ ಆಯಿತು. ನೋಡಿದ್ರೆ ಫುಲ್ ಆಚೆ ಮಳೆ ಬೀಳ್ತಿದೆ. ಸೊ ನಾವು ಲಂಡನ್ ರೀಚ್ ಆದ್ವಿ. ಸೊ ಟ್ಯೂಬ್ ಸ್ಟೇಷನ್ ಬಂದಿದೀವಿ. ಟ್ಯೂಬ್ ಇನ್ 2 minutes ಅಲ್ಲಿ ಬರುತ್ತೆ. ಸೊ ಇಲ್ಲಿಂದ ಇದು ಟ್ರೈನ್ ಸ್ಟೇಷನ್ಗೆ ಹೋಗ್ಬಿಟ್ಟು ಟ್ರೈನ್ ಹಿಡ್ಕೊಂಡು ಅಲ್ಲಿಂದ ಬಿಸ್ಟರ್ ವಿಲೇಜ್ಗೆ ಹೋಗ್ಬೇಕು. ಬಿಸ್ಟರ್ ವಿಲೇಜ್ ರೀಚ್ ಆಗಿದ್ದೀವಿ. ಇಲ್ಲಿ ಮೋಸ್ಟ್ಲಿ ಔಟ್ಲೆಟ್ಸ್ ಇದೆ, ಶಾಪಿಂಗ್ ಔಟ್ಲೆಟ್ಸ್, ಬಟ್ಟೆ ಲಕ್ಸುರಿಯಸ್ ಬ್ರ್ಯಾಂಡೆಡ್ ಇದು ಔಟ್ಲೆಟ್ಸ್. ಗೈಸ್, ಬೆಳಗ್ಗೆಯಿಂದ ತಿಂಡಿ ಮಾಡಿರಲಿಲ್ಲ. ಇವಾಗ ಆಲ್ರೆಡಿ 2 ಗಂಟೆ ಆಗಿದೆ. ಸೊ ಬ್ರಿಲಿಯಂಟ್ ಪಂಜಾಬಿ ಅನ್ನೋ ಪ್ಲೇಸಿಂದ ಒಂದು ಚಿಕನ್ ಟಿಕ್ಕಾ ರೋಲ್ ಬುಕ್ ಮಾಡಿದ್ವಿ. ಟ್ರೈ ಮಾಡೋಣ. ಇಟ್ಸ್ ಗುಡ್. ಕಾಟಿ ರೋಲ್ ಫ್ಲೇವರೇ ಇದೆ ಆಲ್ಮೋಸ್ಟ್. ಗೈಸ್, ಸೊ ನನ್ನ ಇವತ್ತಿನ ಔಟ್ಫಿಟ್ ಇದು. ಹಾಯ್ ಗೈಸ್, ಇದು ನೆಕ್ಸ್ಟ್ ಡೇ. ನಿನ್ನೆ ಬಿಸ್ಟರ್ ವಿಲೇಜಿಂದ ಬಂದಮೇಲೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಫುಲ್ ಟಯರ್ಡ್ ಆಗಿತ್ತು, ಲೇಟ್ ಆಗಿತ್ತು. ಗೈಸ್, ಸೊ ನಾವು ಬ್ರೇಕ್ಫಾಸ್ಟಿಗೆ ಬಂದ್ರಿ. ನಾವಿದ್ದೀವಿ ಬಸ್ ಸ್ಟ್ಯಾಂಡಲ್ಲಿ. ಇದು ವಿಂಟರ್ ವಂಡರ್ಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಲಂಡನ್ ಬಸ್ಸು, ದ ಫೇಮಸ್ ಡಬಲ್ ಡೆಕ್ಕರ್ ಬಸ್ಸು. ಇದು ಮನೆ ಒಂದು 3 ಬಾಗಿಲು ತರ, ಬಸ್ ಒಂದು 3 ಬಾಗಿಲು ಇದೆ. ಸೊ ಫೈನಲಿ ನಾವು ದ ಫೇಮಸ್ ಲಂಡನ್ ಬಸ್ ಒಳಗಡೆ ಇದ್ದೀವಿ. ನೋಡ್ತಿರ್ಬೋದು ಡಬಲ್ ಡೆಕ್ಕರ್. ಇಲ್ಲಿ ಮೆಟ್ಲು ಇಳಿಯೋದು. ಮುಂದೆ ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀವಿ. ಹಿಂಗಿದೆ ವ್ಯೂ. ಅಂಡ್ ಹಿಂದೆಲ್ಲ ನೋಡ್ಬೋದು ನೀವು, ಈ ತರ ಇದೆ. ಗೈಸ್, ಸೊ ನಾವು ಫೈನಲಿ ವಿಂಟರ್ ವಂಡರ್ಲ್ಯಾಂಡಿಗೆ ಬಂದ್ವಿ. ಸೊ ಇದು ಬಂದ್ಬಿಟ್ಟು ಕ್ರಿಸ್ಮಸ್ ಟೈಮಲ್ಲಿ ತುಂಬ ಫೇಮಸ್ಸು. ಲೈಟಿಂಗ್ಸು ಎಲ್ಲ ಹಾಕಿರ್ತಾರೆ. ಇಟ್ಸ್ ಲೈಕ್ ಫೇರ್ ಅಂತಿರಲ್ಲ, ಜಾತ್ರೆ ಆ ಥರ. ಇದು ದೊಡ್ಡ ಜೈಂಟ್ ವೀಲು ಇಲ್ಲಿ ಈ ಥರ ಇದೆ. ಸ್ಟಾಲ್ಸ್ ಇದೆಲ್ಲ. ಸೊ ಒಳಗಡೆ ತುಂಬಾ ದೊಡ್ಡ ಪ್ಲೇಸ್ ಇದು. ಸೊ ನಮ್ಮ ಅಪ್ಪ ಗೇಮ್ ಆಡಕ್ ಬಂದಿದ್ದಾರೆ. ಸೊ ನಾವು ಮಿನಿಮಮ್ 3 ಹೊಡೆದ್ರೆ ಯಾವ್ದಾದ್ರು ಒಂದ್ ಚಿಕ್ಕ ಸ್ಟಾಲ್ ಬರುತ್ತೆ. ಮೂರು ಕೆಳಗಡೆ ಬೀಳ್ಬೇಕಂತೆ. ಹೊರಟ್ವಿ, ಬಕಿಂಗ್ಹಮ್ ಪ್ಯಾಲೇಸ್ಗೆ ಹೋಗ್ತಿದೀವಿ. ಇನ್ನೊಂದು ಏನ್ ವಿಷಯ ಅಂದ್ರೆ, ಇಲ್ಲಿ ನಮ್ ಸೌತ್ ಇಂಡಿಯನ್ಸ್, ಹೈದ್ರಾಬಾದ್ ಅವರು ಮತ್ತೆ ಕೇರಳದವರು ತುಂಬಾ ಜನ ಇದ್ದಾರೆ. ನಮ್ ಬೆಂಗಳೂರವ್ರು ಯಾರು ಸಿಕ್ಕಿಲ್ಲ. ಸೊ ಈ 2 ಸ್ಟೇಟ್ ಅವ್ರು ತುಂಬಾ ಜನ ಇದ್ದಾರೆ. ಇಲ್ಲಿ ಒಂದು ಪಿಲ್ಲರ್ ಇದೆ. ಇಲ್ಲಿ ಹೆಸರು ಕಾಣಿಸ್ತಿರ್ಬೋದು, ಇಂಡಿಯಾ, ಪಾಕಿಸ್ತಾನ್, ಶ್ರೀಲಂಕಾ, ಬಾಂಗ್ಲಾದೇಶ್ ಅಂತ. ಸೊ ಇದು ನಮ್ಮ ದೇಶದಿಂದ ಜನರನ್ನ, ಲೈಕ್ ನಮ್ಮ ದೇಶದ ಜನರು ಇವ್ರಿಗೋಸ್ಕರ ಸತ್ತೋಗಿರೋರ್ ನೆನಪಿಗೋಸ್ಕರ ಅಂತ ಹಾಕಿರೋದಲ್ಲಿ, ಲೈಕ್ ಅವ್ರಿಗೋಸ್ಕರ ವಾಲಂಟಿಯರ್ ಮಾಡಿರೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ನಿಮ್ಗೂ ಗೊತ್ತು, ಕಳ್ಳನ ಮಕ್ಕಳು ಎಲ್ಲ ಏನ್ ಮಾಡಿರೋದು ಅಂತ. ಸೊ ಅವ್ರ ನೆನಪಿಗೋಸ್ಕರ 4 ಪಿಲ್ಲರ್ ಹಾಕಿದ್ದಾರೆ, ಬೇರೆ 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 ಕಂಟ್ರೀಸ್ದು. ಸೊ ನಾವಿದ್ದೀವಿ ಬಕಿಂಗ್ಹಮ್ ಪ್ಯಾಲೇಸ್ ಮುಂದೆ. ನಂಗೇನು ಅಷ್ಟು ಗ್ರೇಟ್ ಅಂತ ಏನು ಅನಿಸಿಲ್ಲ, ಲೈಕ್ ಯಾಕಂದ್ರೆ ಒಳಗಡೆ ಏನು ನೋಡಕ್ ಆಗಲ್ಲ. ಜಸ್ಟ್ ಔಟರ್ ಕಾಂಪೌಂಡ್ ಅನ್ಸುತ್ತೆ. ಸೊ ಆ ಥರ ಇಲ್ಲಿ ಪ್ಯಾಲೇಸ್ ಮುಂದೆ ಈ ಥರ ಇದೆ.
ಸೊ ಐ ಥಿಂಕ್ ಇದು ಜಸ್ಟ್ ಎಂಟ್ರೆನ್ಸ್ ಅಂತ, ಒಳಗಡೆ ಪ್ಯಾಲೇಸ್ ಇರ್ಬೋದು. ಸೊ ನಾವಿದೀವಿ M&M ಫ್ಯಾಕ್ಟ್ರಿ ಒಳಗೆ. ಫ್ಯಾಕ್ಟ್ರಿ ಅಲ್ಲ, ಇದು ದೊಡ್ಡ ಔಟ್ಲೆಟ್ ತರ ಇದೆ. ಆ, ಸ್ವಲ್ಪ ಈ ತರ ಇದೆ. ಸೊ M&M ನೀವು ನೋಡಿರ್ಬೋದು, ತುಂಬಾ ಜನ ನೋಡಿರ್ತೀರಾ ಇಂಡಿಯಾದಲ್ಲಿ. ಲೈಕ್ ಈ ತರ ಇದೆ ಹೋಲ್ಸೇಲ್ ಅಲ್ಲಿ. ಸೊ ಈ ತರ ಟೇಸ್ಟ್ ಮಾಡಕ್ ಕೊಡ್ತಿದ್ದಾರೆ. ಏನು ಯಾರ್ದೋ ಮುಖ ಇದೆ. ಸೊ ಇಂಡಿಯಾದಲ್ಲಿರೋ M&M ತರನೇ ಟೇಸ್ಟ್ ಮಾಡ್ತಿದೆ. ಸೊ ನಾವು ಡಿಶುಮ್ ಅನ್ನೋ ಇಂಡಿಯನ್ ರೆಸ್ಟೋರೆಂಟ್ ಬಂದಿದ್ದೀವಿ. ಕ್ಯೂ ಆಲ್ಮೋಸ್ಟ್ 20 ಮಿನಿಟ್ಸ್ ಇಂದ ನಿಂತಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು 35 ಮಿನಿಟ್ಸ್ ಅಂತ ಅಂದ್ರು. ಇನ್ನ 15-20 ಮಿನಿಟ್ಸ್ ಆಗ್ಬೋದು. ನಮ್ಮ ಇಂಡಿಯನ್ಸ್ಗಿಂತ ಫಾರಿನರ್ಸೇ ಜಾಸ್ತಿ ಇದ್ದಾರೆ ಇಲ್ಲಿ. ಹಂಗೆ ನಾವು ಬಂದ್ವಿ. ನಾನು ಮತ್ತು ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಟೇಸ್ಟ್ ಸೂಪರ್ ಆಗಿದೆ, ಸೇಮ್ ಇಂಡಿಯನ್ ಟೇಸ್ಟೇ ಇದೆ. ಗೈಸ್, ನಾವಿದ್ದೀವಿ ಬ್ರಿಟಿಷ್ ಮ್ಯೂಸಿಯಂ ಹತ್ರ. ಒಳಗಡೆ ಹೋಗ್ತಿದ್ದೀವಿ. ನಮ್ಮ ದೇಶದ ಎಲ್ಲ ಆಸ್ತಿ ಇದರಲ್ಲಿದೆ. ಅವ್ರು ಆಳ್ಬೇಕಾದ್ರೆ ನಮ್ಮ ದೇಶನ ಹಾಳು ಮಾಡಿ ಎಲ್ಲ ತಕೊಂಡು ಬಂದಿದ್ದಾರೆ ಇಲ್ಲಿಗೆ. ನೋಡೋಣ ಒಳಗೋಗಿ ಹೆಂಗಿದೆ ಅಂತ. ಎಂಟರ್ ಆದ್ವಿ. ಈ ಥರ ಇದೆ. ಒಂದು ನಿಮಿಷ. ಫಸ್ಟ್ ಬಂದಿದ ತಕ್ಷಣ ವಿಷ್ಣುನ ಇಟ್ಟಿದ್ದಾರೆ. ಏನೋ ಕಾಣ್ತಿಲ್ಲ, ಕತ್ಲೆ ಇದೆ. ರೆಕಾರ್ಡ್ ಮಾಡೋಕ್ಕೂ ಕಷ್ಟ. ಇಲ್ಲಿ ಕೃಷ್ಣ ಇದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಹಿಂದೂ ದೇವರುಗಳೇ ಇರೋದು ಈ ಸ್ಟ್ಯಾಂಡಲ್ಲಿ. ಇಲ್ಲೆಲ್ಲ ಬೇರೆ ಇಂಡಿಯನ್ ಗಾಡ್ಸ್ ಇರೋದು. ಇಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ ನೋಡಿ. ಗೈಸ್, ಈ ಥರ ಇದೆ. ಡೀಟೇಲ್ಡಾಗಿ ತೋರ್ಸೋಕ್ಕಾಗಲ್ಲ, ಫುಲ್ ಡಾರ್ಕ್ ಇದೆ. ಸೊ ವೆರಿ ಅನ್ಫಾರ್ಚುನೇಟ್. ನಾವು ಹೋದ್ವಿ, ಎಂಟರ್ ಆದ್ವಿ, ಒಂದು 2-3 ಹಾಲ್ಸ್ ನೋಡಿದ್ವಿ ಅಷ್ಟೇ. ಇಂಡಿಯಾದು ಮೇನ್ ಹಾಲ್ಗೆ ಹೋಗೋಕ್ಕೆ ಆಗಿಲ್ಲ, ಕ್ಲೋಸಿಂಗ್ ಅಂತಂದ್ರು. ಇವಾಗ ನೋಡ್ಬೋದು ಜಸ್ಟ್ 5 o'clock ಈವ್ನಿಂಗು. ಎಷ್ಟು ಕತ್ಲಾಗಿದೆ ಅಂತ ಒಂಚೂರು ಕಾಣ್ತಿಲ್ಲ. ಸೊ ನೀವು ಲಂಡನ್ ಸ್ಟ್ರೀಟ್ನ ನೋಡ್ತಿರ್ಬೋದು. ಟೈಮ್ ಇಸ್ ಜಸ್ಟ್ 5 ಆ್ಯಂಡ್ ಆಲ್ ದ ಶಾಪ್ಸ್ ಆರ್ ಆಲ್ಮೋಸ್ಟ್ ಕ್ಲೋಸ್ಡ್. ಸೊ ಈ ಥರ ವಿಂಟರ್ಸಲ್ಲಿ. ಈಗ ನಾನಿದ್ದೀನಿ ಆಕ್ಸ್ಫರ್ಡ್ ಸ್ಟ್ರೀಟಲ್ಲಿ. ನೀವು ನೋಡ್ತಿರ್ಬೋದು, ಈ ಕಡೆ ನೋಡ್ಬೋದು ಎಷ್ಟು ಫಂಟಾಸ್ಟಿಕ್ಕಾಗಿ ಮಾಡಿದ್ದಾರೆ ಅಂತ ಕ್ರಿಸ್ಮಸ್ಗೆ ಲೈಟಿಂಗ್ಸು. ಸೊ ತುಂಬ ಫೇಮಸ್ ಇದು ಕ್ರಿಸ್ಮಸ್ಗೆ ಅಂತಲೇ. ಈ ಲೈಟಿಂಗ್ಸ್ ನೋಡೋಕ್ಕೆ ಎಷ್ಟೊಂದು ಜನ ಬರ್ತಾರೆ. ಸೊ ಗೈಸ್, ಒಂದು ಬಿಗ್ ಮಿಸ್ಕನ್ಸೆಪ್ಷನ್ ಏನಂದರೆ, ಇದು ಲಂಡನ್ ಬ್ರಿಡ್ಜು. ಅಲ್ಲಿ ಕಾಣ್ತಿರೋದು ಟವರ್ ಬ್ರಿಡ್ಜು. ಲಂಡನ್ ಟವರ್ ಇಂದ ಇದ್ದೀನಿ, ಅದನ್ನು ಲಂಡನ್ ಬ್ರಿಡ್ಜ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಎಷ್ಟೊಂದು ಜನ. ನೋಡಿ, ಇದು ಲಂಡನ್ ಟವರ್, ನಾಟ್ ಲಂಡನ್ ಬ್ರಿಡ್ಜ್. ಬಟ್ ಆ್ಯಕ್ಚುಲಿ ಟವರ್ ಬ್ರಿಡ್ಜೇ ನೋಡೋಕ್ಕೆ ಚೆನ್ನಾಗಿರೋದು. ಲಂಡನ್ ಬ್ರಿಡ್ಜ್ ಇಸ್ ಜಸ್ಟ್ ಅನದರ್ ನಾರ್ಮಲ್ ಬ್ರಿಡ್ಜ್ ಥರನೇ ಇದೆ. ಗೈಸ್, ನಾನು ಫಸ್ಟ್ ಟೈಮ್ ಶಿಪ್ ನೋಡ್ತಾ ಇರೋದು. ಕ್ರೂಸ್ ಅನಿಸುತ್ತೆ. ಹಿಂದೆ ಇರೋ ಮಕ್ಕಳು ತುಂಬ ಹೊಸ ಸೆನ್ಸ್ ಕ್ರಿಯೇಟ್ ಮಾಡಿದ್ರು. ಹೊಸ ಸೆನ್ಸ್ ಅಂದರೆ ನೀವು ಟ್ರಾನ್ಸ್ಲೇಟ್ ಮಾಡ್ಕೊಬೇಕು ಹೊಸ ಅನ್ನೋ ವರ್ಡ್ನ ಇಂಗ್ಲೀಷ್ಗೆ. ಯಾಕಂದರೆ ಇಲ್ಲಿ ಹೇಳಕ್ಕೆ ನಾವು ಫೆರಿಯಲ್ಲಿ ಹೋಗ್ತಿದ್ದೀವಿ. ನೋಡ್ಬೋದು, ಇದು ಫುಲ್ ಕೋಲ್ಡ್ ಇದೆ.
ಗೈಸ್, ಸೊ ನಾವು ಲಂಡನ್ ನಲ್ಲಿರೋ ಹೋಟೆಲ್ ರೂಮ್ ಟೂರ್ ಮಾಡ್ತೀನಿ ಇವಾಗ. ಎಂಟ್ರೆನ್ಸ್ ಇಂದ ಸ್ಟಾರ್ಟ್ ಮಾಡ್ತೀನಿ ರೀ. ಸೊ ಹಿಂಗೆ ಎಂಟರ್ ಆಗಿದ ತಕ್ಷಣ ಇಲ್ಲಿ ಒಂದು ರೆಫ್ರಿಜರೇಟರ್ ಇದೆ. ಆಮೇಲೆ ಇದೊಂದು ರೂಮು. ಇದು ವಾಶ್ರೂಮು. ಇದು ನಮ್ಮ ಅಪ್ಪ ಅಮ್ಮ ಇದ್ದಿದ್ದಿಲ್ಲ ಈ ರೂಮಲ್ಲಿ. ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ. ವ್ಯೂ ನೋಡ್ತಿರ್ಬೋದು. ಇದು ನಾವಿದ್ದಿದ್ ರೂಮು. ಇದು ಹಾಲ್ ತರ ಇದೆ, ಬಟ್ ಬಂಕರ್ಸ್ ಬೆಡ್ ಇದೆ. ಮೇಲೆ ನಾನ್ ಮಲ್ತಿದ್ದೆ, ಕೆಳಗಡೆ ನಮ್ಮ ಅಕ್ಕ. ಫುಲ್ ತುಂಬಾ ಸ್ಪೇಷಿಯಸ್ ಆಗಿದೆ. ಆಕ್ಚುಲಿ ಲಂಡನ್ ತುಂಬಾ ಎಕ್ಸ್ಪೆನ್ಸಿವ್, ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್. ಬಟ್ ನಮ್ಗೆ ಈ ರೂಮು 20,000 ಸಿಕ್ತು 2 ನೈಟ್ಸ್ಗೆ. ಸೊ ದಟ್ಸ್ ವೆರಿ ಮಚ್ ಬೆಟರ್ ಆ್ಯಂಡ್ ಇಟ್ಸ್ ಒಳ್ಳೆ ಪ್ಲೇಸ್ ಕೂಡ. ಲೈಕ್ ನನ್ನ ಫ್ರೆಂಡ್ ಅವ್ರ ಐ ಮೀನ್ ನಮ್ಮ ಅಕ್ಕ ಅವ್ರ ಫ್ರೆಂಡ್ಗೆ ಎಲ್ಲ ಅವರು ಲಂಡನ್ಗೆ ಇವತ್ತು ಬರ್ತಿದ್ದಾರೆ. ನಾವಿವತ್ತು ಲಂಡನ್ನಿಂದ ಓಡ್ತಿದ್ದೀವಿ. ಸೊ ಅವ್ರಿಗೆಲ್ಲ ಇನ್ನೂ ಜಾಸ್ತಿ. ಅವರು 3 ಜನ ಇರೋದು. ಸೊ ಅವ್ರಿಗೆ ಆಲ್ಮೋಸ್ಟ್ 40-50K ಆ ರೇಂಜಿಗೆ ಸಿಕ್ಕಿದೆ. ಆ್ಯಂಡ್ ಅವ್ರಿಗೂ ಏನು ಇಷ್ಟು ಚೆನ್ನಾಗಿರೋ ರೂಮ್ಸು ಸಿಕ್ಕಿಲ್ಲ. ಸೊ ನಾವು ಲಂಡನ್ ಗೇಲ್ಸ್ ಬೇಕ್ರಿಯಲ್ಲಿ ಇದ್ದೀವಿ. ಸೊ ಬ್ರೇಕ್ಫಾಸ್ಟ್ಗೆ ಅಂತ ಇದೆಲ್ಲ ಇದೆ. ಸೊ ನನಗೆ ಸಿವಿಯರ್ ಟೂತ್ ಏಕಿಂದ ಏನೂ ತಿನ್ನಕ್ಕಾಗ್ತಿಲ್ಲ. ನಿನ್ನೆಯಿಂದ ಕೋಲ್ಡ್, ಎಕ್ಸ್ಟ್ರೀಮ್ ಕೋಲ್ಡಿಂದ ಟೂತ್ ಏಕ್ ಶುರು ಆಗಿದೆ. ಅದರಿಂದ ಹೆಡ್ ಏಕ್ ಶುರು ಆಗಿದೆ. ಸೊ ಏನೂ ತಿನ್ನಕ್ಕೂ ಆಗ್ತಿಲ್ಲ. ಸೊ ಫಾರ್ಮಸಿಯಲ್ಲಿ ಟ್ಯಾಬ್ಲೆಟ್ ತಗೊಂಡಿದ್ದೀನಿ. ಇವಾಗ ಬೈಟ್ ಮಾಡೋಕ್ಕಾಗದೆ ಇರೋದ್ರಿಂದ ಏನಾದರೂ ಜ್ಯೂಸ್ ಏನಾದರೂ ತಗೊಬೇಕು. ಸೊ ಹಾಟ್ ಚಾಕ್ಲೇಟ್ ತಗೊಂತೀನಿ. ಗೈಸ್, ಸೊ ನಾವಿದ್ದೀವಿ ಲಂಡನ್ ಐ ಮುಂದೆ. ಇದನ್ನ ಲಂಡನ್ ಐ ಅಂತಾರೆ, ಯಾಕಂದ್ರೆ ಅದ್ರ ಮೇಲೆ ಹತ್ತಿದ್ರೆ, ಐ ಮೀನ್ ಅದ್ರಲ್ಲಿ ಹೋದ್ರೆ ಇಡೀ ಲಂಡನ್ನೇ ನೋಡ್ಬೋದು. ಬಟ್ ಒಬ್ಬರಿಗೆ ಅದು 50 ಪೌಂಡ್ಸ್. 50 ಪೌಂಡ್ಸ್ ಅಂದರೆ ರಫ್ಲಿ ಆಲ್ಮೋಸ್ಟ್ 6,000 ಒಬ್ಬರಿಗೆ. ಸೊ ನಮ್ಮ ಮುಂದೆ ಇದೆ ಬಿಗ್ ಬೆನ್ ಮತ್ತೆ ವೆಸ್ಟ್ ಮಿನಿಸ್ಟರ್. ಅಲ್ಲಿ ನೋಡ್ತಿರ್ಬೋದು, ಇದು ಕ್ಲಾಕ್ ಟವರ್. ಇದು ಅದು ಆ ಕಡೆ ಇರೋದು ವೆಸ್ಟ್ ಮಿನಿಸ್ಟರ್. ಇಲ್ಲಿ ಮೆಟ್ರೋ ಅಂಡರ್ ಪಾಸ್ ಈ ತರ ಇರುತ್ತೆ. ಫುಲ್ ಈ ತರ ಇರುತ್ತೆ. ನಾವು ಕಿಂಗ್ಸ್ ಕ್ರಾಸ್ ಅಲ್ಲಿ ಇದ್ದೀವಿ. ಇದು ಹ್ಯಾರಿ ಪಾಟರ್ ಫೇಮಸ್ ಪ್ಲಾಟ್ಫಾರ್ಮ್ ನಂಬರ್. ಅದು ಬೇರೆ ಇಷ್ಟೇ ಇರೋದು. ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಕೊಂಬಂದಿದ್ದೆ. ಜಸ್ಟ್ ಆ ಥರ ಬೋರ್ಡ್ ಹಾಕಿ ಇಲ್ಲಿ ಇದಿದೆ, ಫೋಟೋಸ್ ಇಟ್ಕೊಳೋದಷ್ಟೇ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಮೋರ್. ಇಲ್ಲಿ ಸ್ಟೋರ್ ಇದೆ, ಸ್ಟೋರಲ್ಲಿ ಹೋಗಿ ನೋಡ್ತೀನಿ ಏನಾದರೂ ಶಾಪ್ ಮಾಡ್ತೀನ ಏನು ಅಂತ. ನಾವು ಹ್ಯಾರಿ ಪಾಟರ್ ಸ್ಟೋರಿಂದ ಆಚೆ ಬಂದು ಒಂದಷ್ಟು ಕೀ ಚೈನು ಮತ್ತು ಇದು ತಗೊಂಡೆ. ಹುಡಿ ನೋಡಿದೆ, ಬಟ್ ತುಂಬ ಪ್ರೈಸು ಇತ್ತು ಮತ್ತು ಸೈಜ್ ಸಿಕ್ಕಿಲ್ಲ. ಸೊ ಹಂಗೆ ಮತ್ತೆ ಡಿಶ್ಶು ಮಾತ್ರ ಬಂದಿದ್ದೀವಿ. ಮತ್ತೆ ಕ್ಯೂ ಇದೆ, 1 hour ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡಬೇಕು. ಗೈಸ್, ನಾವು ಫೈನಲಿ 1 hour ಕಾದ್ಮೇಲೆ ಒಳಗಡೆ ರೆಸ್ಟೋರೆಂಟ್ ಒಳಗಡೆ ಬಂದ್ವಿ. ಬಟ್ ಇನ್ನ 10 minutes ವೇಟ್ ಮಾಡಕ್ಕೆ ಹೇಳ್ತಿದ್ದಾರೆ. ಸೊ ಇಲ್ಲಿ ವೇಟಿಂಗ್ ಸೆಕ್ಷನ್ ಅಲ್ಲಿ ಇಲ್ಲಿ ಒಳಗಡೆ ಇಷ್ಟೊತ್ತು ಆಚೆ ವೇಟ್ ಮಾಡ್ತಿದ್ವಿ, ಇವಾಗ ಒಳಗಡೆ ಅಲ್ಲಿ ಕೂತಿದ್ದಾರೆ. ಸೊ ರೆಸ್ಟೋರೆಂಟು ಈ ತರ ಇದೆ. ಸೊ ಇಲ್ಲಿ ಕ್ರಿಸ್ಮಸ್ ಟ್ರೀ ಇಟ್ಟಿದ್ದಾರೆ, ಮೇಲೆ ಎಲ್ಲ ಈ ತರ ಇದೆ.